ಫೊಯ್ಯೋಧಾಂಗ್ ಅನ್ನೋ ಫ್ಲಾಶಸ್ ಕೊನೆ ವೈನ್. ಏನು ಗುರು ಏನು ಮಾತಾಡ್ತಿದ್ಯಾ? ಹೌದು, ನಾನು ಜರ್ಮನಿನಲ್ಲಿ ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ಜರ್ಮನಿಯಿಂದ ಬಂದಿರೋ ಒಂದು ವೈನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ರಜ್ಮಾನ್ ಫಾರ್ ಗಿವಿಂಗ್ ದಿಸ್ ಫ್ಯಾಂಟಾಸ್ಟಿಕ್ ಬಾಟಲ್ ಆಫ್ ವೈನ್. ಇದು ಜರ್ಮನಿನಲ್ಲಿ ತುಂಬಾ ಫೇಮಸ್ ಆಗಿರೋ ವೈನು. ಹಾಗೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಟೇಸ್ಟ್ ಹೇಗಿದೆ, ಇದರ ಪ್ರೈಸ್ ಏನು, ನೀವೆಲ್ಲ ತಿಳ್ಕೊಬೇಕಲ್ಲ. ಬನ್ನಿ, ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಏನು ಮಾಡ್ಬೇಕು ಹೇಳಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಈ ವಿಟೆನ್ಬರ್ಗರ್ ವೈನ್ ಬಗ್ಗೆ ಮಾತಾಡೋದಾದರೆ ಇದು ಜರ್ಮನಿಯಿಂದ ಇಂಪೋರ್ಟ್ ಆಗಿರೋ ವೈನು. ಇಂಡಿಯಾದಲ್ಲಿ ಎಲ್ಲೂ ಸಿಗೋದಿಲ್ಲ. ಸೊ ನಿಮಗೆ ಸಿಕ್ಕಿದ್ರೆ ಯಾವ್ದಾದ್ರು ತುಂಬಾ ಕಾಸ್ಟ್ಲಿ ಲಿಕ್ಕರ್ ಸ್ಟೋರ್ಗಳಲ್ಲಿ ಇದು ಅವೈಲಬಲ್ ಇರುತ್ತೆ. ಯಾಕೆಂದರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಟ್ರಿ ವೈನ್ನು ಕೂಡ ಇಟ್ಟಿರ್ತಾರೆ. ಹಾಗಾಗಿ ನೀವು ಅಲ್ಲಿ ಕೂಡ ಟ್ರೈ ಮಾಡ್ಬೋದು. ಹಾಗಿದ್ರೆ ಈ ವಿಟೆನ್ಬರ್ಗರ್ ವೈನ್ ಬಗ್ಗೆ ಹೇಳೋದಾದ್ರೆ, ವಿಟೆನ್ಬರ್ಗರ್ ಅನ್ನೋದು ಒಂದು ವೈನ್ ಯಾರ್ಡ್. ಹಾಗೆ ಈ ವಿಟೆನ್ಬರ್ಗರ್ ಇರೋದು ಎಲ್ಲಪ್ಪ, ಇದು ವಿಟೆನ್ಬರ್ಗರ್ ಇರೋದು ಫ್ರಾಂಕೋನಿಯಾ ಅನ್ನೋ ರೀಜನಲ್ಲಿ. ಸೊ ಆಲ್ಮೋಸ್ಟು ಜರ್ಮನಿನಲ್ಲಿ 75% ಆಫ್ ದಿ ವೈನ್ ಮ್ಯಾನುಫ್ಯಾಕ್ಚರ್ ಆಗೋದೇ ಈ ಫ್ರಾಂಕೋನಿಯಾ ಅನ್ನೋ ರೀಜನಿಂದ. ಹಾಗೆ ಈ ವಿಟೆನ್ಬರ್ಗರ್ ವೈನ್ ಬಗ್ಗೆ ಮಾತಾಡೋದಾದರೆ ಇದೊಂದು ತುಂಬಾ ಓಲ್ಡೆಸ್ಟ್ ವೈನ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ವೈನ್ನ 8th ಸೆಂಚುರಿಯಿಂದ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಿದ್ರೆ ಇದರ ಟೇಸ್ಟು, ಪ್ರೈಸು ನೀವು ತಿಳ್ಕೊಬೇಕಲ್ಲ. ಬನ್ನಿ, ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ ಇದರ ಬೆನಿಫಿಟ್ಸ್ ಕೂಡ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನೋಡ್ಬೋದು, ನಾನು ಈ ವೈನ್ ಗ್ಲಾಸ್ ತೊಗೊಂಡಿದ್ದೀನಿ. ಹಾಗಿದ್ರೆ ಈ ವೈನ್ ಗ್ಲಾಸ್ ಬಗ್ಗೆ ಏನಪ್ಪ ಬೆನಿಫಿಟ್ಸು? ತುಂಬ ಜನಕ್ಕೆ ಗೊತ್ತಿರಲಿ, ಒಂದೊಂದು ಡ್ರಿಂಕಿಗೆ ಅದರದೇ ಆದಂಥ ಗ್ಲಾಸಲ್ಲಿ ಕುಡಿಬೇಕಾಗತ್ತೆ. ಈ ವೈನ್ ಗ್ಲಾಸಲ್ಲೇ ಏನಕ್ಕೆ ವೈನ್ನ ಕುಡಿಯೋದು, ಯಾಕೆ ಈ ವೈನ್ ಗ್ಲಾಸ್ ಈ ಥರ ಇದೆ ತಿಳ್ಕೊಬೇಕಲ್ಲ. ಅದಕ್ಕೂ ಮುಂಚೆ ಈ ಬೆನಿಫಿಟ್ಸ್ ಆಫ್ ವೈನ್ ಬಗ್ಗೆ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದೆ. ಹಾಗಿದ್ರೆ ಏನಕ್ಕೆ ವೈನ್ನ ಕುಡಿಬೇಕು, ವೈನ್ ಕುಡಿಯೋದ್ರಿಂದ ಏನು ಬೆನಿಫಿಟ್ಸು? ವೈನು ಒಂದು ಆ್ಯಂಟಿ ಆಕ್ಸಿಡೆಂಟ್. ನಿಮ್ಮ ಏಜಿಂಗ್ನ ಕಡಿಮೆ ಮಾಡುತ್ತೆ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಬಾಡಿಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಇಟ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಕ್ಯಾನ್ಸರ್. ಹಾಗೆ ನಿಮ್ಮ ಬಾಡಿನಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲಿಗೆ ತೊಗೊಂಬರುತ್ತೆ. ಇದು ನಿಮ್ಮ ಮೆಮೊರಿನ ಶಾರ್ಪ್ ಮಾಡುತ್ತೆ. ಹಾಗೆ ನಿಮ್ಮ ಬಾಡಿನ ಸ್ಲಿಮ್ ಆಗಿಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆಮೇಲೆ ತುಂಬ ಜನ ಇದನ್ನು ಕುಡಿಯೋದು, ಇದು ಕಾಮನ್ ಕೋಲ್ಡಿಂದ ಆಚೆ ಬರೋದಕ್ಕೆ ಕೂಡ ಈ ವೈನ್ನ ಯೂಸ್ ಮಾಡ್ತಾರೆ. ಸೊ ಸಣ್ಣ ಪುಟ್ಟ ಕೋಲ್ಡ್ ಆಗಿರುತ್ತೆ, ಅವಾಗ ಈ ವೈನ್ ಕುಡಿದ್ರೆ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸು ನಿಮ್ಮ ಕೋಲ್ಡನ್ನು ಕೂಡ ಕಡಿಮೆ ಮಾಡುತ್ತೆ. ತುಂಬ ಜನ ಇದನ್ನು ಊಟದ ಜೊತೆನೇ ತಗೊಳ್ತಾರೆ. ಬೇರೆ ಕಂಟ್ರೀಸಲ್ಲೆಲ್ಲ ಇದನ್ನು ಸರ್ವ್ಡ್ ವಿತ್ ಫುಡ್ ಅಂತಲೇ ಹೇಳ್ತಾರೆ. ಸೊ ಇಂಡಿಯಾದಲ್ಲಿ ಏನಾಗಿದೆ ಅಂದರೆ ತುಂಬ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಕುಡಿದ್ಬಿಟ್ಟು ಊಟ ಮಾಡಬಾರ್ದು, ಊಟ ಮಾಡಿಬಿಟ್ಟು ಕುಡಿಬಾರ್ದು, ಈ ಥರ ಎಲ್ಲ ತುಂಬಾ ಮಿಸ್ಕನ್ಸೆಪ್ಷನ್ಸ್ ಇದೆ. ಆ್ಯಕ್ಚುಲಾಗಿ ನಾವು ಕುಡಿಬೇಕಾದ್ರೆ ಏನಾದ್ರು ತಿನ್ನಲೇಬೇಕು. ಹಾಗೆ ತಿಂತಾನೆ ಕುಡಿಯೋದಕ್ಕೆ ಅಂತಲೇ ಈ ವೈನು, ವಿಸ್ಕಿ ಮತ್ತು ಇದೇ ಥರ ಲಿಕ್ಕರ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಫಸ್ಟು ಚೆನ್ನಾಗಿ ಕುಡಿತಾರೆ, ಆಮೇಲೆ ಊಟ ಮಾಡ್ತಾರೆ. ಇದರಿಂದ ಏನಪ್ಪ ಡಿಸ್ಅಡ್ವಾಂಟೇಜು? ಇದರಿಂದ ತುಂಬ ಜನಕ್ಕೆ ಒಬೇಸಿಟಿ ಅನ್ನೋ ಪ್ರಾಬ್ಲಮ್ ಬರುತ್ತೆ. ಇದರಿಂದ ನಮ್ಮ ಬಾಡಿಲಿರೋ ಕೊಲೆಸ್ಟ್ರಾಲು ತುಂಬಾ ಜಾಸ್ತಿ ಆಗುತ್ತೆ. ಸೊ ನೀವು ತಿಂತಾ ಕುಡ್ದಾಗ ಏನಾಗುತ್ತೆ, ಇದರಲ್ಲಿ ನಿಮಗೆ ಅಷ್ಟೊಂದು ಕೊಲೆಸ್ಟ್ರಾಲು ಅಕ್ಯುಮುಲೇಟ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಆಲ್ಕೋಹಾಲು ಆ್ಯಸಿಡಿಕ್ ಇರುತ್ತೆ. ಸೊ ನಿಮ್ಮ ಬಾಡಿನಲ್ಲಿರೋ pH ಲೆವೆಲ್ನ ರಿಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಫುಡ್ ಕನ್ಸ್ಯೂಮ್ ಮಾಡಿದಾಗ ಸೊ ಈಕ್ವಲ್ ಆಗುತ್ತೆ. ತುಂಬ ಜನಕ್ಕೆ ಇದೊಂದು ಮಿಸ್ಕನ್ಸೆಪ್ಷನ್ ಇದೆ, ನಾವು ಊಟ ಮಾಡಿಬಿಟ್ಮೇಲೆ ಕುಡಿಬಾರ್ದು, ಕುಡಿದ್ರೆ ವಾಮಿಟ್ ಆಗಿಬಿಡುತ್ತೆ ಅಂತ. ಯಾಕೆ ಅಂದರೆ ಲಿಕ್ಕರ್ ಬಂದು ಒಂದು ಆ್ಯಸಿಡಿಕ್ಕು. ಇದು ಏನು ಮಾಡುತ್ತೆ, ನಮ್ಮ ಊಟ ಆದಮೇಲೆ ನಾವು ಕುಡಿದಾಗ ಇದು ಆ್ಯಸಿಡ್ ರಿಫ್ಲೆಕ್ಸ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಬಂದೇ ಬರುತ್ತೆ. ಸೊ ಹಾಗಾಗಿ ಊಟದ ಜೊತೆನೇ ತಗೊಳ್ಳಿ, ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ತುಂಬ ಜನ ಇದನ್ನು ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂದರೆ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟು ಬೇಗ ಕೆಲಸ ಮಾಡುತ್ತೆ ಅನ್ನೋ ರೀಸನಿಗೆ. ಬೇರೆ ವೈನ್ಸಿಗೆ ಕಂಪೇರ್ ಮಾಡಿದ್ರೆ ಈ ವೈನು ಸ್ವಲ್ಪ ತಿಕ್ಕಾಗಿದೆ. ಹಾಗೆ ಬೇರೆ ವೈನ್ಗಳಲ್ಲಿ ಇಷ್ಟು ರಿಚ್ ಎನ್ಹ್ಯಾನ್ಸ್ಡ್ ಕಲರಿಂಗ್ ಕೂಡ ಬಂದಿರೋದಿಲ್ಲ. ಸೊ ನೀವು ನೋಡ್ಬೋದು, ತುಂಬಾ ರಿಚ್ ಇನ್ ಕಲರ್ ಇದೆ. ಸೊ ತುಂಬಾ ಅರೋಮೆಟಿಕ್ ಆಗಿದೆ, ಟೇಸ್ಟು ತುಂಬಾ ಚೆನ್ನಾಗಿದೆ. ಇದರಲ್ಲಿ ತುಂಬಾ ಲೋ ಶುಗರ್ ಕಂಟೆಂಟ್ ಇದೆ. ಸೊ ತುಂಬ ವೈನ್ಗಳಲ್ಲಿ ಹೈ ಶುಗರ್ ಇರುತ್ತೆ.
ಯಾಕೆ ಅಂದರೆ ಅದು ಅವ್ರದ್ದು ಟೇಸ್ಟ್ನ ಇಂಪ್ರೂವ್ ಮಾಡೋದಕ್ಕೆ ಶುಗರ್ನ ಆ್ಯಡ್ ಮಾಡಿಬಿಟ್ಟಿರ್ತಾರೆ. ಸೊ ಈ ವೈನಲ್ಲಿ ನಿಮಗೆ ಆ ಥರ ಏನೂ ಫೀಲ್ ಆಗೋಲ್ಲ, ತುಂಬಾ ಸ್ಮೂತಾಗಿದೆ, ಆರಾಮಾಗಿ ಕುಡಿಬೋದು, ತುಂಬಾ ಚೆನ್ನಾಗಿರುತ್ತೆ ಈ ಥರ ವೈನ್ಸು. ಇಂಡಿಯಾದಲ್ಲಿ ತುಂಬಾ ಕಡಿಮೆ ವೈನ್ ಕಂಪ್ನಿಗಳು ಈ ಥರ ಎನ್ರಿಚ್ ಫ್ಲೇವರ್ ವೈನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು. ಜರ್ಮನಿಯಿಂದ ಒಂದು ಇಂಪೋರ್ಟೆಡ್ ವೈನು ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ನೆಕ್ಸ್ಟ್ ಯಾವ್ದಾರ ಹೈ ಎಂಡ್ ಲಿಕ್ಕರ್ MRP ಔಟ್ಲೆಟ್ಗೆ ಹೋದಾಗ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದರ ಪ್ರೈಸ್ ಹೇಳಿ ಅಲ್ವಲ್ಲ ಗುರು, ಇದರ ಪ್ರೈಸು ಇಂಡಿಯಾದಲ್ಲಿ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದು 1800 ರುಪೀಸ್ ಆಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ, ಬಟ್ ತುಂಬಾ ವರ್ತ್ ಇರುತ್ತೆ ಈ ವೈನ್ಗಳು. ಇದರಲ್ಲಿ ನಿಮಗೆ ಎನ್ರಿಚ್ಡ್ ಆ್ಯಂಟಿ ಆಕ್ಸಿಡೆಂಟ್ಸು ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ, ರಿಚ್ ಆಗಿರುತ್ತೆ ಕುಡಿಯೋದಕ್ಕೆ. ಸೊ ನೆಕ್ಸ್ಟ್ ಟೈಮ್ ನೀವು ಟ್ರೈ ಮಾಡಿ, ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?